ಕೃಷ್ಣ ಎಲ್ಲರಿಗೂ ನಾನು ನಿಮ್ಮ ಸಂಧ್ಯಾ. ಇವತ್ತು ಎಲ್ಲಾ ಟೈಮ್‌ಗಿರಿಗೂ ಯೂಸ್ ಆಗುವಂತ ಒಂದು ಸಿಂಪಲ್ ಟ್ರಿಕ್ ನ ತಂದಿದ್ದೀನಿ. ಮನೇಲಿ ಮಕ್ಳಿದ್ದು ವೆಜಿಟೇಬಲ್ಸ್ ತಿಂತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಅಕ್ಕಿ. ಎಲ್ಲರೂ ದೋಸೆ ಮಾಡೇ ಮಾಡ್ತಿರಲ್ವಾ, ಈ ದೋಸೆಯಿಂದಾನೇ ಒಂದು ವೆಜಿಟೇಬಲ್ ನ ಆಡ್ ಮಾಡಿ ನಾವು ದೋಸೆ ಮಾಡೋಣ. ಅದನ್ನ ಮಕ್ಳೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನ ಫಸ್ಟ್ ನಾನು ರುಬ್ಕೊಂಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದನ್ನ ಹೇಳ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಫಸ್ಟ್ ನಾನು ದೋಸೆಗೆ ಹಿಟ್ಟನ್ನ ರುಬ್ಕೊಂತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತೆ ಅಕ್ಕಿನ ಹಾಕಿದೀನಿ. ಫಸ್ಟ್ ಈ ದೋಸೆ ಹಿಟ್ಟನ್ನ ರುಬ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ದೋಸೆ ಹಿಟ್ಟು ರುಬ್ಬಿದಾಗಿದೆ, ನೋಡ್ತಾ ಇರ್ಬೋದು. ಈ ತರ ನೀಟಾಗಿ ರುಬ್ಕೊಳ್ಳಿ. ಇವಾಗ ಇದನ್ನೊಂದು ಬೌಲ್ಗೆ ಆಡ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ದೋಸೆ ಹಿಟ್ಟೆಲ್ಲ ರೆಡಿ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ, ಬೀಟ್ರೋಟ್ ಕೂಡ ನೀಟಾಗಿ ರುಬ್ಕೊಬೇಕು ಒಂದ್ಸರಿ. ಸೊ ಫ್ರೆಂಡ್ಸ್, ನೋಡ್ಬೋದು ಬೀಟ್ರೋಟ್ ರುಬ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ದೋಸೆ ಹಿಟ್ಟಿಗೆ ಆಡ್ ಮಾಡೋಣ. ಸೊ ಫ್ರೆಂಡ್ಸ್, 2 ಬೌಲಲ್ಲಿ ನಾನು ದೋಸೆ ಹಿಟ್ಟನ್ನ ಸಪ್ರೇಟ್ ಆಗಿ ಇಟ್ಟಿದ್ದೀನಿ. ಇದು ಒಂದಕ್ಕೆ ನಾನು ರುಬ್ಬಿರೋ ಅಂತ ಮಿಕ್ಸ್ಚರ್ನ ಆಡ್ ಮಾಡ್ಕೊತೀನಿ. ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ನೀಟಾಗಿ ಮಿಕ್ಸ್ ಆಗ್ಬೇಕದು. ನೀಟಾಗಿ ಮಿಕ್ಸ್ ಮಾಡಿದೀನಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನ್ ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈಗ ಇನ್ನೊಂದು ಬೌಲ್ಗೆ ನಾನು ಕ್ಯಾರೆಟ್ನ ಆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಆಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಫುಲ್ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಕ್ಯಾರೆಟ್ ತುರಿ ಎಲ್ಲ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ಆದ್ಮೇಲೆ ಈಗ ಗ್ಯಾಸ್ ಹಚ್ಚಿ ದೋಸೆನ ರೆಡಿ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಗ್ಯಾಸ್ ಹಚ್ಚಿ ಇವಾಗ ತವಾನ ಇಡ್ತಾ ಇದ್ದೀನಿ. ತವಾ ಕಾದಿದೆ ಫ್ರೆಂಡ್ಸ್, ನೋಡಿ ಈ ತರ ನೀರ್ ಹಾಕೋದ್ರೆ ಗೊತ್ತಾಗ್ಬಿಡುತ್ತೆ ತವಾ ಕಾದಿದೆ. ಈಗ ಇದಕ್ಕೆ ದೋಸೆ ಹಿಟ್ಟನ್ನ ಹಾಕೋಣ. ಫಸ್ಟಿಗೆ ನಾನು ಕ್ಯಾರೆಟ್ನ ಆಡ್ ಮಾಡಿರೋಂಥ ದೋಸೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತವಾ ಮೇಲೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ದೋಸೆ ಮಾಡ್ಕೊಟ್ರೆ. ತರಕಾರಿ ತಿನ್ನಲ್ಲ ಅನ್ನೋ ಪ್ರತಿಯೊಂದು ಮಕ್ಳು ಕೂಡ ತರಕಾರಿನ ಇಷ್ಟಪಟ್ಟು ತಿಂತಾರೆ. ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ, ನಿಮ್ ಮಕ್ಳಿಗೂ ಕೂಡ ಮಾಡ್ಕೊಡಿ. ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಸೊ ಫ್ರೆಂಡ್ಸ್, ಈ ದೋಸೆ ನೋಡ್ಬೋದು ಆಲ್ರೆಡಿ ಒಂದ್ ಸೈಡ್ ಬೆಂದಿದೆ. ಇವಾಗ ಇದನ್ನ ಟರ್ನ್ ಮಾಡೋಣ. ಎಷ್ಟು ನೀಟಾಗಿದೆ ನೋಡಿ. ತವಾ ಕೂಡ ಒಂದ್ ಸ್ವಲ್ಪನೂ ಕಚ್ಕೊಂತ ಇಲ್ಲ, ಎಷ್ಟು ನೀಟಾಗಿ ಇದಾಗ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಇವಾಗ ಇದು ಬೆಂದಿದೆ, ಇದನ್ನ ಇವಾಗ ತೆಗಿತೀನಿ. ನೆಕ್ಸ್ಟ್ ಮತ್ತೆ ಬೀಟ್ರೂಟ್ ದೋಸೆ ಏನ್ ರೆಡಿ ಮಾಡಿದ್ವಲ್ಲ ಹಿಟ್ಟು, ಅದನ್ನ ಹಾಕೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ನೀಟಾಗಿ ಸ್ಪ್ರೆಡ್ ಕೂಡ ಆಗ್ತಿದೆ ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿ ಇದನ್ನ ಟರ್ನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಫುಲ್ ಕ್ರಿಸ್ಪಿಯಾಗಿ ಆಗ್ತಿದೆ ಇದು ದೋಸೆ ಅಂತೂ. ಸೊ ಫ್ರೆಂಡ್ಸ್, ಇವಾಗ 2 ದೋಸೆ ಬೆಂದಾಗಿದೆ. ಈಗ ನಾನು ಇದನ್ನು ಕೂಡ ತೆಗಿತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 2 ದೋಸೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ತುಂಬಾನೇ ಹೆಲ್ತ್ಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಬೀಟ್ರೋಟ್ ನ ವಾರಕ್ಕೊಂದ್ಸರಿ ತಿನ್ನೋದ್ರಿಂದ ನಮ್ಮ ಬಾಡಿಲಿ ರಕ್ತ ಹೆಚ್ಚಾಗುತ್ತೆ, ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ಇದನ್ನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರಾಧೆ ರಾಧೆ.